ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಷಯದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀನಿ. ಇವತ್ತು ಬೇರೆ ಇನ್ನೊಂದು ವಿಷಯವನ್ನು ತಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇದು ಯಾವ ಹುದ್ದೆ, ಯಾವ ವಿಭಾಗದ್ದು, ಯಾರು ಅರ್ಹರು, ಯಾರು ಅರ್ಹರಲ್ಲ, ಏನು ವಿಷಯ ಇದೆ, ಎಷ್ಟು ಮಾರ್ಕ್ಸ್ಗಳಿದ್ದಾವೆ, ಎಷ್ಟು ಅಂಕಗಳಿದ್ದಾವೆ, ಯಾರ್ಯಾರು ಅಪ್ಲೈ ಮಾಡಬಹುದು, ಏನೇನು ಅದ್ರ ಅಪ್ಲೈ ಮಾಡಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು, ಆಮೇಲೆ ಹುದ್ದೆಗಳು ಎಷ್ಟಿದಾವೆ, ಕರ್ತವ್ಯ ಮಾಡುವಂಥ ಸ್ಥಳ ಯಾವುದು, ಈ ಎಲ್ಲ ವಿವರಗಳನ್ನು ನಿಮಗೆ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರು ಹೊಸದಾಗಿ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅರ್ಹರಿಗೆ ಇನ್ನೂ ನಿಮ್ಮ ಸ್ನೇಹಿತರು ಯಾರಿದಾರೋ ಅವರೆಲ್ಲರಿಗೂ ಕೂಡ ಇದನ್ನು ತಿಳಿಸಿ, ಅವ್ರಿಗೂ ಕೂಡ ಗೊತ್ತಾಗಲಿ, ಅವ್ರಿಗೂ ಅಪ್ಲೈ ಮಾಡಲಿ ಅಂತ ಹೇಳ್ತೀನಿ. ಇವತ್ತು ನಾನು ಹೇಳ್ತಾ ಇರೋದು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಇರತಕ್ಕಂಥ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳ ಭರ್ತಿ ಕುರಿತು ಮಾತಾಡ್ತಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ LICನಲ್ಲಿ ಕರೆದಿರತಕ್ಕಂಥ 491 ಹುದ್ದೆಗಳ ಬಗ್ಗೆ ಈ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಒಂದು ಮಾಹಿತಿಯನ್ನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಇದು LIC ಡಿಪಾರ್ಟ್ಮೆಂಟಿನಲ್ಲಿ ಇರತಕ್ಕಂಥ ಅಧಿಕೃತವಾಗಿರ್ತಕ್ಕಂತಹ ನೋಟಿಫಿಕೇಷನ್ನು. ರಾಷ್ಟ್ರೀಯ ಜೀವ ವಿಮಾ ನಿಗಮದಲ್ಲಿ ಕರೆದಿರತಕ್ಕಂತಹ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಫಾರ್ ದ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂತಿದೆ ನೋಡಿ ಸರ್. ಇಲ್ಲಿ AE ಈ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಮತ್ತು AE ಎಲೆಕ್ಟ್ರಿಕಲ್ಲು ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ. ಆಮೇಲೆ ಇನ್ನು ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಫಾರ್ ದ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು ಕೂಡ 410 ಅದಾವೆ. ಸೊ ಮೊದಲು AE ಇವು 50 ಹುದ್ದೆಗಳಾದರೆ AE ಎಲೆಕ್ಟ್ರಿಕಲ್ನಲ್ಲಿ 31 ಹುದ್ದೆಗಳು. ಆಮೇಲೆ AAO ಅದರಲ್ಲಿ CA CS AAO ಯಾವುದು ಆ್ಯಕ್ಚುರೇಟಿ, ಆಮೇಲೆ AAO ಇನ್ಶೂರೆನ್ಸ್ ಸ್ಪೆಷಲಿಸ್ಟು, AAO ಲೀಗಲ್, ಆಮೇಲೆ ಇವು ಒಟ್ಟು ಎಷ್ಟಂದರೆ 30 10 30 310 30 ಒಟ್ಟು 140 ಹುದ್ದೆಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಇದರಲ್ಲಿ ಕರೆದಿದ್ದಾರೆ. ಯಾವುದಕ್ಕೆಪ್ಪ ಅಂತಂದರೆ ಇದು ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಫಾರ್ ದಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು 410. AE ಸಿವಿಲ್ ಡಿಪಾರ್ಟ್ಮೆಂಟಿಗೆ ಆಗಿರ್ತಕ್ಕಂಥವರು 50 ಹುದ್ದೆಗಳು. AE ಅದರಲ್ಲಿ ಎಲೆಕ್ಟ್ರಿಕಲ್ಸ್ನಲ್ಲಿ 31, ಅವು 81, ಇದು 410, ಒಟ್ಟು 490 ಹುದ್ದೆಗಳನ್ನು ಕರೆದಿದ್ದಾರೆ. ತಿಳಿತಾ? ಇದಿಷ್ಟು ವೇಕೆನ್ಸಿಗಳ ಬಗ್ಗೆ ಇರತಕ್ಕಂತಹ ಕಂಪ್ಲೀಟ್ ಆದಂತಹ ಮಾಹಿತಿ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನೋಡಿ. ಇದೇ ರೀತಿ ಸ್ಟಾರ್ಟ್ ಆಫ್ ದ ಡೇಟ್, ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ದ ಅಪ್ಲಿಕೇಶನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇನ್ಫಾರ್ಮೇಷನ್ ಡೀಟೇಲ್ಸ್. ಮತ್ತು ಯಾವತ್ತಿನಿಂದ ತಾರೀಖು ಶುರು ಆಗ್ತದೆ, ಯಾವತ್ತಿನಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಕೊಟ್ಟಿದ್ದಾರೆ. 16/8/2025 ನೀವು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಮಾಡಿದ್ದಾರೆ ಅಂದರೆ ಲಾಸ್ಟ್ ಡೇಟ್ ಫಾರ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ಲಸ್ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬೇಕು. ಅದನ್ನು ಯಾರು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಎಷ್ಟು ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇದು 8/9/2025 ಲಾಸ್ಟ್ ಡೇಟ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕೋದು ಆಯಿತು, ಜೊತೆಗೆ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕೈತಲ್ಲ ಅದು ಕೂಡ ಲಾಸ್ಟ್ ಡೇಟ್ ಅದಾದ. ಆಮೇಲೆ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಆನ್ಲೈನ್ ಎಕ್ಸಾಮಿನೇಷನ್. ಇನ್ನು ಎಕ್ಸಾಮಿನೇಷನ್ ಕೂಡ ಆನ್ಲೈನ್ ಮುಖಾಂತರನೇ ಇರ್ತದೆ. ಅದರದ್ದು ಲೆಟರ್ ಕೂಡ ನಿಮಗೆ ಅವರು ಆನ್ಲೈನಲ್ಲೇ ಬಿಡುಗಡೆ ಮಾಡ್ತಾರೆ. ಅದನ್ನು 7 days ಬಿಫೋರ್ ಎಕ್ಸಾಮಿನೇಷನ್, 7 ದಿನಗಳಿಗಿಂತ ಮುಂಚಿತವಾಗಿ ನಿಮಗೆ ಆ ಲೆಟರನ್ನು ಆನ್ಲೈನ್ ಮುಖಾಂತರ ಬಿಡ್ತಾರೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕು, ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಡೇಟ್ಸ್ ಆಫ್ ದ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ, ಇದರಲ್ಲಿ ಮುಖ್ಯ ಪರೀಕ್ಷೆ ಮತ್ತು ಒಟ್ಟು 2 ಥರ ಪರೀಕ್ಷೆ ಇದೆ. ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮ್ ಅಂತ 2 ಅದಾವೆ. ಸೊ ಅದು ಯಾವತ್ತು ಅಂತಂದರೆ 3/10/2025 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಐತಿ. ಇದು ಟೆಂಟೇಟಿವ್ ಆಗಿದೆ ಡೇಟಾ, ವೇರಿಯೇಷನ್ ಕೂಡ ಆಗುವ ಸಾಧ್ಯತೆಯೂ ಇರ್ತದೆ ಮತ್ತು ಆಗಲಿಕ್ಕೂ ಇಲ್ಲ. ಆಮೇಲೆ ಡೇಟ್ ಆಫ್ ದ ಮೇನ್ ಎಕ್ಸಾಮಿನೇಷನ್ ಯಾವಾಗ ಐತಿ ಅಂತಂದರೆ 8/11/2025. ಇದು ಎಕ್ಸಾಮಿನೇಷನ್ ಡೇಟು ಟೆಂಟೇಟಿವ್ ಆಗಿ ಅಂತಲೂ ಕೊಟ್ಟಿದ್ದಾರೆ ಕೌನ್ಸಿಲಲ್ಲಿ, ಯಾಕಂದರೆ ವೇರಿಯೇಷನ್ಸ್ ಕೂಡ ಆಗೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಅಲ್ಲಿ ವ್ಯತ್ಯಾಸ ಆದಾಗ ಕೂಡ ನೀವು ಮತ್ತೆ ಯಾಕೆ ಹೆಂಗಿರಿ ಅಂತ ಅನ್ಲಕ್ಕೆ ಹೋಗ್ಬೇಡ್ರಿ. ಇನ್ನು AE ನೋಡಿ, AE ಪೋಸ್ಟು ಸಿವಿಲ್ ಡಿಪಾರ್ಟ್ಮೆಂಟ್ ಇದ್ದವರಿಗೆ ವಯಸ್ಸಿಂದ ಏನು ಮಿತಿ ಐತೆ ಅಂದರೆ ಮಿನಿಮಮ್ 21 ವರ್ಷ ಆಗಿರಬೇಕು. 30 ವರ್ಷಗಳನ್ನು ಅವರು ಮೀರಬಾರ್ದು. ಅಂದರೆ 1/8/2025 ನೆನಪಿಟ್ಕೊಳ್ರಿ.
ದ ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ 2895 ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಕ್ವಾಲಿಫಿಕೇಷನ್ ಏನಂದರೆ BTech ಅಥವಾ BE ಸಿವಿಲ್ ಆಗಿರಬೇಕು ಫ್ರಮ್ ದಿ AICTC ರಿಕಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ. AICT ಇಂದ ಮಾನ್ಯತೆ ಹೊಂದಿರತಕ್ಕಂಥ ಒಂದು ಭಾರತದಲ್ಲಿ ಸಂಯೋಜಿತ ಹೊಂದಿರತಕ್ಕಂಥ ಯಾವುದೇ ಸಂಸ್ಥೆ ವಿಶ್ವವಿದ್ಯಾಲಯದಿಂದ ನೀವೇನು ಮಾಡಿರಬೇಕು, ಈ ಹುದ್ದೆಯನ್ನು ಹೊಂದಿರಬೇಕು, BTech ಅಥವಾ BE. ಮತ್ತು ಏನಂತ ಕೇಳ್ತಾರೆ ಅಂತಂದರೆ ಮಿನಿಮಮ್ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ಅನುಭವವನ್ನು ನೀವು ಈ ವಿಷಯದಲ್ಲಿ ಹೊಂದಿರಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು AE ಪೋಸ್ಟೇ ಅದರಲ್ಲಿ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂಥದ್ದೇ, ಅದಕ್ಕೂ ಕೂಡ 21 ವರ್ಷ ಇರಬೇಕು. ಮಿನಿಮಮ್ 30 ವರ್ಷಗಳನ್ನು ಕೂಡ ಅವರು ಏನು ಮಾಡೋದು ದಾಟಬಾರ್ದು. ಇವರಿಗೂ ಕೂಡ ವಿದ್ಯಾರ್ಥಿ ಏನು ಅಂತಂದರೆ BTech ಅಥವಾ BE, ಇದು ಎಲೆಕ್ಟ್ರಿಕಲ್ನಲ್ಲಿ BTech ಅಥವಾ BE ಮಾಡಿರಬೇಕು. ಇವ್ರಿಗೂ ಕೂಡ ಏನು ಮಾಡ್ಬೇಕಂತಾರೆ, ಭಾರತದಲ್ಲಿ ಇರತಕ್ಕಂಥ ಯಾವುದೇ ವಿಶ್ವವಿದ್ಯಾಲಯದಿಂದ BTech ಅಥವಾ BE ಪದವಿಯನ್ನು ಹೊಂದಿರಬೇಕು ಮತ್ತು 3 ವರ್ಷಗಳ ಅನುಭವವನ್ನು ಅವರು ಏನು ಮಾಡ್ಬೇಕಂದ್ರೆ ಹೊಂದಿರಬೇಕು. ಡ್ಯೂರಿಂಗ್ ದಿ ಪ್ರೊಜೆಕ್ಟ್ಸ್ ವಿತ್ ಆಲ್ ರಿಕ್ವೈರ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ. ನೀವು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅಲ್ಲಿ ನೀವು 3 ವರ್ಷಗಳ ಮಿನಿಮಮ್ ಅನುಭವವನ್ನು ನೀವು ಅಲ್ಲಿ ಹೊಂದಿರಬೇಕು ಅಂತ ಹೇಳ್ತಾರೆ. ಇನ್ನು ಅಡ್ಮಿನಿಸ್ಟ್ರೇಟಿವ್ದಲ್ಲಿ ಕರೆದಿದ್ದಾರಲ್ಲ AAO, ಏನು ಕ್ಯಾರೆಕ್ಟರ್ಡ್ ಅಕೌಂಟ್ ಬಂತು, ಆಮೇಲೆ ಕಂಪ್ನಿ ಸೆಕ್ರೆಟರಿ ಬಂತು, ಈಗೇನು ಇವಕ್ಕೆ ಕರೆದಿದ್ದಾರಲ್ಲ ಇವುಗಳಿಗೂ ಕೂಡ ಏನಪ್ಪ ಅಂತಂದರೆ 21 ವರ್ಷ ಮಿನಿಮಮ್ ವಯಸ್ಸು, 32 ವರ್ಷ ಇವರು ಕೂಡ ದಾಟಿರಬಾರ್ದು. ಇವ್ರು ಏನು ಮಾಡಿರ್ಬೇಕಪ್ಪ ಅಂದ್ರೆ ಬ್ಯಾಚಲರ್ ಡಿಗ್ರಿ ಅಂದರೆ BA BCom ಅಂತ ಹೀಗೆ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಿಂದ ಏನು ಮಾಡಿರಬೇಕು, ಅವರು ಕೂಡ ಈ ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಜೊತೆಗೆ ಏನು ಅಂತಂದರೆ ಅದರಲ್ಲೂ CA ಆಗಿರ್ತಕ್ಕಂಥವ್ರು ಏನು ಮಾಡಬೇಕು, ಫೈನಾನ್ಷಿಯಲ್ ಎಕ್ಸಾಮಿನೇಷನ್ ಇನ್ಸ್ಟಿಟ್ಯೂಟ್ ಆಫ್ ದ ಚಾರ್ಟರ್ಡ್ ಅಕೌಂಟ್ ಆಫ್ ಇಂಡಿಯಾ ಆ್ಯಂಡ್ ಕಂಪ್ಲೈಂಟ್ಸ್ ದ ಆರ್ಟಿಕಲ್ಸ್ ಆಫ್ ದಿ ಪ್ರೆಸೆಂಟೆಡ್ ಬೈ ದಿ ಇನ್ಸ್ಟಿಟ್ಯೂಟ್ ಆಫ್ ದಿ ಕ್ಯಾರೆಕ್ಟರ್ ಅಕೌಂಟ್ಸ್ ಆಫ್ ಇಂಡಿಯಾ. ದ ಕ್ಯಾಂಡಿಡೇಟ್ ಶುಡ್ ಬಿ ಅಸೋಸಿಯೇಟ್ ಮೆಂಬರ್ ಅಂತ ಹೇಳ್ತಾರೆ. ನೋಡಿ, ಈ ಚಾರ್ಟರ್ಡ್ ಅಕೌಂಟ್ ಯಾರು ಆಗಿರ್ತಾರಲ್ಲ ಅಂಥವ್ರಿಗೆ ಬಹಳ ಹೇಳಿ ಮಾಡಿಸಿದಂಥದ್ದು ಇದು ಅಂತ ಹೇಳ್ತಾರೆ. ಆಮೇಲೆ AAO ಇನ್ನು ಕಂಪನಿ ಸೆಕ್ರೆಟರಿ ಪೋಸ್ಟ್ಗೆ ಕೂಡ 21 ವರ್ಷ, ಆಮೇಲೆ 31 ವರ್ಷ ಮೀರ್ತಕ್ಕಂಥದ್ದಲ್ಲ. ಇವರು ಕೂಡ ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಆಮೇಲೆ ಇವರು ಏನು ಮಾಡಿರ್ಬೇಕಂತಂದರೆ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಕ್ವಾಲಿಫೈಡ್ ದ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ದ ಕಂಪನಿ ಸೆಕ್ರೆಟರಿ ಇಂಡಿಯಾ, ಇದೊಂದು ಪೋಸ್ಟ್ ಐತೆ ನೋಡಿ ICSH ಅಂತೇಳಿ, ಅದನ್ನು ಪಾಸ್ ಮಾಡಿರಬೇಕು ಅಂತ ಹೇಳ್ತಾರೆ. ಇನ್ನು AAO ಆ್ಯಕ್ಚುಯಾರಿಟಿ ಅಂತ ಬರ್ತದೆ, ಆ್ಯಕ್ಚುಯಾರಿಯಲ್ ಅಂತ ಬರ್ತದೆ, ಇದಕ್ಕೂ ಕೂಡ 21 ವರ್ಷ ಮತ್ತು 30 ವರ್ಷಗಳನ್ನು ಮೀರಬಾರ್ದು. ಇವರು ಕೂಡ ಏನು ಮಾಡ್ತಾರೆ, ಡಿಗ್ರಿ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ AAO ಇನ್ಶೂರೆನ್ಸ್ ಸ್ಪೆಷಾಲಿಸ್ಟ್ ಅಂತ ಇದೊಂದು ಪೋಸ್ಟ್ ಅದ, ಇವ್ರಿಗೂ ಕೂಡ 21 ವರ್ಷ ಮತ್ತು 30 ವರ್ಷಗಳನ್ನು ಮೀರಬಾರ್ದು. ಇವರು ಕೂಡ ಒಂದು ವಿಶ್ವವಿದ್ಯಾಲಯದಿಂದ ಏನು ಮಾಡಿರಬೇಕು ಅಂತಂದರೆ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಇನ್ನು AAO ಲೀಗಲ್ ಅಂತದ, ಈ ಪೋಸ್ಟಿಗೂ ಕೂಡ ಅವರು ಏನು ಮಾಡಿದ್ದಾರೆ ಅಂತಂದರೆ ಮಿನಿಮಮ್ 21 ವರ್ಷ, ಆಮೇಲೆ ಮ್ಯಾಕ್ಸಿಮಮ್ ಎಷ್ಟು 32 ವರ್ಷಗಳನ್ನು ಅವರು ಮೀರಬಾರ್ದು. ಇವರು ಕೂಡ ಏನು ಮಾಡಬೇಕಂದ್ರೆ ಬ್ಯಾಚಲರ್ ಆಫ್ ಡಿಗ್ರಿ ಇನ್ ಲಾ ಫ್ರಾಮ್ ದ ಎನಿ ರಿಕಗ್ನೈಷನ್ ಯೂನಿವರ್ಸಿಟಿ ಕಾಲೇಜಸ್ ಅಂತ ಹೇಳ್ತಾರೆ. ಇವ್ರು ಏನು ಮಾಡಿದ್ರೆ ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ತಂತೆ ಒಂದು ಪದವಿಯನ್ನು ಹೊಂದಿರಬೇಕು UGC ಅಂತೇಳಿ. ಮಿನಿಮಮ್ ಇವರು 50ರಷ್ಟು ಅಂಕಗಳನ್ನು ತೊಗೊಂಡು ಪಾಸ್ ಆಗಿರಬೇಕು. ಮತ್ತು SC ST PWBD ಕ್ಯಾಂಡಿಡೇಟ್ಸ್ ಇವ್ರಿಗೆ ಏನೈತೆ ಅಂದರೆ ರಿಕ್ವೈರ್ಡ್ ಮೇಕ್ಸ್ ದಿ ಇವರಿಗೆ 45 ಅಂಕಗಳನ್ನು ತೊಗೊಂಡು ಪಾಸ್ ಆಗಿದ್ದರೆ ಸಾಕು, ಅವ್ರಿಗೇನು 50 ಮಾರ್ಕ್ಸ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಸೂನ್ ಆ್ಯಸ್ ಫಸ್ಟ್ 25 ಎಸೆನ್ಷಿಯಲಿ ಏನು ಹೇಳ್ತಾರೆ ಅಂತಂದರೆ ಎನ್ರೋಲ್ಡ್ ವಿತ್ ದಿ ಬಾರ್ ಕೌನ್ಸಿಲ್ ಆ್ಯಸ್ ಆನ್ ಅಡ್ವೊಕೇಟ್, ಇವರಿಗೆ ಈ ಎಕ್ಸ್ಪೀರಿಯನ್ಸ್ ಇರಬೇಕು ನೋಡಿ. ಏನು ಬಾರ್ ಕೌನ್ಸಿಲ್ ಆ್ಯಸ್ ಎ ಅಡ್ವೊಕೇಟ್ ಅಂತ ಇರಬೇಕು. ಆಮೇಲೆ ಅಟ್ಲೀಸ್ಟ್ 2 years ಎಕ್ಸ್ಪೀರಿಯನ್ಸ್ ಇವರು ಆಗಿರಬೇಕಾಗ್ತದೆ. ಇವಾಗಂದ್ರೆ ಇದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೋಸ್ಟ್ ಆಗಿರೋದ್ರಿಂದ ಇವರಿಗೆ ಈ ಅರ್ಹತೆಗಳು ಇರಬೇಕು ಅಂತ ಹೇಳ್ತಾರೆ. ಇದಿಷ್ಟು ಪೋಸ್ಟ್ಗಳ ಬಗ್ಗೆ, ವಿದ್ಯಾರ್ಹತೆ ಬಗ್ಗೆ ಮತ್ತು ವಯೋಮಾನದ ಬಗ್ಗೆ ಆಯಿತು. ಇನ್ನು ಸಡಿಲಿಕೆ ಏನೈತೆ ಅನ್ನೋದನ್ನು ನೋಡ್ರಿ. SC ST ಅವರಿಗೆ 5 ವರ್ಷಗಳ ಸಡಿಲಿಕೆ, OBC ಅವರಿಗೆ 3 ವರ್ಷಗಳ ಸಡಿಲಿಕೆ, PWBD ಜನರಲ್ದವರಿಗೆ 10 ವರ್ಷ, PWBD SC ST ಅವರಿಗೆ 15 ವರ್ಷ, PWBD OBC ಅವರಿಗೆ 13 ವರ್ಷಗಳಷ್ಟು ಏನು ಮಾಡ್ತಾರೆ ಅಂದರೆ ಸಡಿಲಿಕೆಯನ್ನು ಈ ವಿಷಯದಲ್ಲಿ ನೀಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿದ್ದಾರಂದ್ರೆ ಅವ್ರಿಗೆ 5 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಕಮಿಷನರ್ ಆಫೀಸ್ ಇನ್ಕ್ಲೂಡಿಂಗ್ ECO SSCO SC ಅವ್ರು ST ಇದ್ದಾರೆ ಅವ್ರಿಗೆ 10 ವರ್ಷ ಅದ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ದಾಗ ECO SSO OBC ಇದ್ರಂದರೆ 8 ವರ್ಷಗಳ ಅಂತ ರಿಲ್ಯಾಕ್ಸಿನೇಷನನ್ನು ಇಲ್ಲಿ ನೀಡಿದ್ದಾರೆ. ಇನ್ನು ಅಪ್ಲಿಕೇಶನ್ ಫೀಸು ಏನೇನು ಡೀಟೇಲ್ಸ್ ಐತೆ ಅನ್ನೋದನ್ನು ನೋಡೋದಾದರೆ SC ಮತ್ತು ST PWD ಕ್ಯಾಂಡಿಡೇಟ್ಸ್ಗಳಿಗೆ ಇಂಟಿಮೇಷನ್ ಚಾರ್ಜಸ್ ಆಫ್ ₹85
ಇವರಿಗೆ 85 ರೂಪಾಯಿ ಪ್ಲಸ್ GST ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಆಗಿದೆ. ಇವರು 85 ರೂಪಾಯಿ ಅದಕ್ಕೆ ಜೊತೆಗೆ ಸಂಬಂಧಪಟ್ಟ GST ಮತ್ತು ಟ್ರಾನ್ಸಾಕ್ಷನ್ ಚಾರ್ಜಸನ್ನು ಕೊಡಬೇಕಾಗ್ತದೆ. ಇನ್ನು ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್, ಇನ್ನು ಉಳಿದ ಎಲ್ಲ ಜಾತಿಯವರಿಗೆ ಏನು ಮಾಡಿದಾರಪ್ಪ ಅಂತಂದರೆ ಅಪ್ಲಿಕೇಶನ್ ಫೀ ಮತ್ತು ಇಂಟಿಮೇಷನ್ ಫೀ ಕೂಡಿ 700 ರೂಪಾಯಿ ಪ್ಲಸ್ ಅದಕ್ಕೆ GSTನೂ ಸೇರಿರ್ತದೆ ಮತ್ತು ಟ್ರಾನ್ಸಾಕ್ಷನ್ ಚಾರ್ಜ್ ಕೂಡ ಅವರು ಕೊಡಬೇಕಾಗ್ತದೆ. ಇದಿಷ್ಟು ಫೀ ಚಾರ್ಜಸ್ ಬಗ್ಗೆ ಡೀಟೇಲ್ಸ್ ಆದಂಥ ಮಾಹಿತಿ ಆದಂಗಾಯಿತು. ಇನ್ನು ಎಕ್ಸಾಮ್ ಹೆಂಗೆ ಇರ್ತದೆ ನೋಡಿರಿ. ಮೊದಲನೇದು ಟೆಸ್ಟು ರಿಸೋನಿಂಗ್ ಎಬಿಲಿಟಿ ಅಂತ ಇರ್ತದೆ. ನಂಬರ್ ಆಫ್ ಕ್ವಶನ್ಸ್ 35 ಇರ್ತವೆ, ಮಾರ್ಕ್ಸು 35 ಇರ್ತವೆ. ಮಿನಿಮಮ್ ಮೀಡಿಯಮ್ ಇಂಗ್ಲೀಷ್ ಮತ್ತು ಹಿಂದಿ ಇರ್ತದೆ. ಕಟ್ ಆಫ್ ಮಾರ್ಕ್ಸು ದಟ್ ವಿಲ್ ಬಿ ಡಿಸೈಡೆಡ್ ಬೈ LIC, ಅದನ್ನು ಅವರೇ ಅದನ್ನು ನಿರ್ಧಾರ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಒಟ್ಟು 20 ನಿಮಿಷದ. ಆಮೇಲೆ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅದ, ಅದಕ್ಕೆ 35 ಪ್ರಶ್ನೆಗೆ 35 ಮಾರ್ಕ್ಸ್ಗಳದಾವೆ. ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಬರೀಬೇಕಾಗ್ತದೆ. 20 ನಿಮಿಷ ಇದಕ್ಕೂ ಟೈಮ್ ಕೊಟ್ಟಿರ್ತಾರೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮರ, ವ್ಯಾಕ್ಯಾಬ್ಯುಲರಿ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ 30 ಕ್ವಶನ್ಗೆ 30 ಮಾರ್ಕ್ಸ್ ಅದಾವೆ. ಅದನ್ನೇ ಹಿಂದಿ ಮತ್ತು ಇಂಗ್ಲೀಷ್ನಾಗ ಬರೀಬಹುದು. ಇದಕ್ಕೂ ಕೂಡ ನೀವು ಎಷ್ಟು ಅಂತಂದರೆ 20 ನಿಮಿಷಗಳ ಕಾಲಾವಕಾಶ. ಈಗ ಮೇಲೆ ಹೇಳಿದ್ದು ಅದು ಪ್ರಿಲಿಮಿನರಿ, ಅಂದರೆ ಮೊದಲನೇ ಪರೀಕ್ಷೆದಾದರೆ. ಇನ್ನು ಎರಡನೇ ಪರೀಕ್ಷೆಯಲ್ಲಿ, ಮುಖ್ಯ ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಅಂತಂದರೆ ರಿಸೋನಿಂಗ್ ಎಬಿಲಿಟಿಗೆ 30 ಪ್ರಶ್ನೆಗಳಿರ್ತಾವೆ, 30 ಅಂಕ ಇರ್ತಾವೆ. ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಬರೀಬೇಕಾಗ್ತದೆ. ಸೊ ಇದಕ್ಕೂ ಕೂಡ 20 ನಿಮಿಷ ಟೈಮ್ ಅದ. ಜನರಲ್ ಅವೇರ್ನೆಸ್ ಬಗ್ಗೆ ನೋಡಿ, 20 ಕ್ವಶನ್ಗೆ 20 ಮಾರ್ಕ್ಸ. ಮಿನಿಮಮ್ ಕ್ವಾಲಿಫೈ ಆಗಬೇಕಾದ್ರೆ 9 ಮಾರ್ಕ್ಸ್ ತೊಗೋಬೇಕು. ಅವ್ರು SC STದವರು 9 ಮಾರ್ಕ್ಸು, ಅದರ್ಸ್ ಕಾಸ್ಟ್ನವರು 10 ಮಾರ್ಕ್ಸ್ ತೊಗೊಳ್ಬೇಕು. 10 ನಿಮಿಷ ಟೈಮ್ ಇರ್ತದೆ. ಆಮೇಲೆ ಪ್ರೊಫೆಷ್ನಲ್ ನಾಲೆಜ್ 50 ಪ್ರಶ್ನೆ ಅದಾವೆ, ಒಂದು 100 ಅಂಕಗಳಿರ್ತಾವೆ. ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಬರೀಬೇಕು. SC STದವರು 45 ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರೆ. ಅದರ್ ಕಾಸ್ಟ್ದವರು 50 ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರೆ. ಇದಕ್ಕೆ 30 ನಿಮಿಷ ಟೈಮ್ ಅದ. ಒಟ್ಟು ಇವೆಲ್ಲಕ್ಕೂ ರಿಯಾಕ್ಟ್ ಆಗ್ತದೆ 1 ಗಂಟೆ, ಅಂದರೆ 60 ನಿಮಿಷ. ಇನ್ನು ಪ್ರೊಫೆಷ್ನಲ್ ನಾಲೆಜು ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಬರ್ತದೆ. 4 ಔಟ್ ಆಫ್ 6 ಕ್ವಶನ್ಸ್ ಇರ್ತಾವೆ. ಅದರಲ್ಲಿ ಅದಕ್ಕೆ 50 ಮತ್ತು ಅಧಿಕ ಅಂಕಗಳು ಇರ್ತಾವೆ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ. ಇಲ್ಲಿ ಮಿನಿಮಮ್ SC STದವ್ರು ಎಷ್ಟು ಅಂಕ ತೊಗೋಬೇಕಂತ 45 ಟೋಟಲ್ ಮಾರ್ಕ್ಸ್ ತೊಗೋಬೇಕು. ಇನ್ನು ಉಳ್ಕೋದವರು 50 ಏನು ಟೋಟಲ್ ಮಾರ್ಕ್ಸ್ ಅಂತ ತೊಗೋಬೇಕು. 60 ನಿಮಿಷ ಇರ್ತದೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ನೋಡಿ, ನಂಬರ್ ಆಫ್ ಕ್ವಶನ್ಸ್ 2 ಇದ್ದರೆ ಮ್ಯಾಕ್ಸಿಮಮ್ ಮಾರ್ಕ್ಸ 25 ಇರ್ತವೆ. ಇದನ್ನು ಇಂಗ್ಲೀಷ್ನಾಗ ಬರೀಬೇಕು. SC STದವರಿಗೆ ಮತ್ತು ಅದರ್ ಕಾಸ್ಟ್ದವ್ರಿಗೆ ಏನು ಮಾಡಿದ್ದಾರೆ, 9 ಮಾರ್ಕ್ಸ್ಗಳನ್ನು ಅವರು ತೊಗೊಂಡ್ರೆ ಕ್ವಾಲಿಫೈ ಆಗ್ತಾರೆ. ಇನ್ನು ಅದರ್ ಕಾಸ್ಟ್ನವರು 10 ಮಾರ್ಕ್ಸ್ಗಳನ್ನು ತೊಗೊಂಡ್ರೆ ಕ್ವಾಲಿಫೈ ಆಗ್ತಾರೆ, ಇಲ್ಲದೆ ಹೋದರೆ ಕ್ವಾಲಿಫೈ ಆಗೋದಿಲ್ಲ. ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಟೈಮಿಂಗ್ ಐತೆ ಅಂತಂದರೆ 30 ನಿಮಿಷ ಟೈಮನ್ನು ನೀಡಲಾಗಿದೆ. ಸೊ ಇದಿಷ್ಟು ಆ ಪೇಪರು ಡೀಟೇಲ್ಸ್ ಬಗ್ಗೆ ಆಯಿತು. ಆ್ಯಂಡ್ ಗೈಡ್ಲೈನ್ಸ್ ಫಾರ್ ದ ಪರ್ಸನ್ ವಿತ್ ದಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಯೂಸಿಂಗ್ ದ ಸ್ಕ್ರೈಬ್ ಅಂತ ಹೇಳಿದರೆ, ಅದಕ್ಕೆ ಇನ್ನೂ ಕೆಲವೊಂದಿಷ್ಟು ಜನರಲ್ ಮಾಹಿತಿಯನ್ನು ನಿಮಗೆ ರೆಫರೆನ್ಸ್ಗಾಗಿ ಅಂತ ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ನೀವು ನೋಡಿರಿ, ಅದು ಗೊತ್ತಾಗ್ತದೆ. ಯಾಕಂತಂದರೆ ಅದು ಇಲ್ಲಿ ಗೊತ್ತಾಗೋದಿಲ್ಲ. ಇಷ್ಟು LICನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಕುರಿತಾದ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ಪೂರ್ತಿ ಮಾಹಿತಿಯನ್ನು ನಿಮಗೆ ಹಾಕ್ತೀನಿ. ಆಮೇಲೆ ಈ ನೋಟಿಫಿಕೇಷನ್ದ ಲಿಂಕನ್ನು ಕೂಡ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಕಂಪ್ಲೀಟಾಗಿ ಒಂದು ಸಾರಿ ನೋಟಿಫಿಕೇಷನ್ನ ಒಂದು ಸಾರಿ ಓದಿಬಿಡ್ರಿ, ಆದರೆ ನಿಮಗೂ ಕೂಡ ಅನುಕೂಲ ಆಗ್ತದೆ, ಗೊತ್ತಾಗ್ತದೆ ಹೇಗೆ ಸರಿಯಾಗಿ ಓದಿಕೊಂಡು ಮಾಡಿರಿ ಅಂತ ಹೇಳ್ತೀನಿ. ಇವತ್ತು ಇದಾಗಿತ್ತು ಇವತ್ತಿನ ವಿಷಯ. ಮತ್ತು ಮುಂದಿನ ವಿಷಯದೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.